ಇಷ್ಟು ಒಂದು 20 ವರ್ಷ, 20 ವರ್ಷಕ್ಕಿಂತ ಅಧಿಕ ವರ್ಷ ಮೇಳ ತಿರುಗಾಟ ಎಲ್ಲ ಮಾಡಿದ್ರಿ. ಸಾಧಾರಣ 15 ವರ್ಷ ಹವ್ಯಾಸಿಯಾಗಿ ಹೋದ್ರಿ. ಪ್ರಸ್ತುತ ನಿಮಗೆ 74 ವರ್ಷ ಅಂತ ಹೇಳಿದ್ರಿ. ಉಜಿರೆಯ ಪರಿಸರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ತರಗತಿಯನ್ನ ಅನೇಕ ವರ್ಷ ಅಂತಂದ್ರೆ ಇಲ್ಲಿ ಮೇಳ ಬಿಟ್ಟು ನಾನು ಪುನಃ ನನ್ನ ತರಗತಿಗಳನ್ನು ಜಾಸ್ತಿ ಮಾಡಿದೆ. ಹೌದು. ಸುಬ್ರಹ್ಮಣ್ಯ, ಪಂಜ ಮತ್ತೆ ಅತ್ತಗೆ ಸುಳ್ಯ ವಾರಕ್ಕೆ ಫುಲ್ ಕ್ಲಾಸ್ ಕೊಟ್ಟುಕೊಂಡಿದ್ದೆ ಎಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಕಡಬದಲ್ಲಿ ನಾವು ಮಾರಿದೆವು. ಮತ್ತೆ ನಾನು ಆಗ ನನ್ನ ಮಗ ಇಲ್ಲಿ ಮನೆ ಕಟ್ಟಿದೆ, ಇಲ್ಲಿ ಇಲ್ಲಿ ಮಾಡೋದು. ಅದಕ್ಕೆ ನಾನು ಮುಂಬೈಗೆ ಹೋದೆ. ಮುಂಬೈಯಲ್ಲಿ ಹೋಗಿ ನಮ್ಮ ತುಳುಗನ್ನಡದಲ್ಲಿ ಅಲ್ಲಿ 9 ವರ್ಷ ಕ್ಲಾಸ್ ಮಾಡಿದೆ. 9 ವರ್ಷದಲ್ಲಿ ನಮ್ಮ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಕಳಿಸಿದ್ರು. ಸ್ವಾಮಿಗಳ ತಮ್ಮನಿಗೆ ಸ್ವಲ್ಪ ಕ್ಲಾಸ್ ಕೊಟ್ಟುಕೊಂಡಿದ್ದಾನೆ ಸುಬ್ರಹ್ಮಣ್ಯದಲ್ಲಿ. ಮತ್ತೆ ನಾಳಿಯ ಇದ್ದ ರಾಮಚಂದ್ರ ಅರ್ಬಿತ್ತ ಒಳ್ಳೆ ಪದ್ಯ ನಾವು ತಿಳಿಯೋದೀಗ. ಹಾಗೆ ನಾನು ಅವರು ನೀವು ಧರ್ಮಸ್ಥಳಕ್ಕೆ ಹೋಗಿ, ನಾನು ಏನೋ ಎಲ್ಲ ಸ್ವಲ್ಪ ಆರ್ಥಿಕವಾಗಿದೆ, ನೀವು ಅಲ್ಲಿ ಕೂತ್ಕೊಳ್ಳಿ ಮಠದಲ್ಲಿ, ಫುಲ್ ನಿಮಗೆ ಊಟ ಎಲ್ಲ ಅಲ್ಲಿ ಉಂಟು ವ್ಯವಸ್ಥೆ, ಊರಿದ್ದೆ. ನಿಮಗೆ ಆಗೋ ಕೆಲಸ ಮಾಡಿ, ಫೋನ್ ಅಟೆಂಡ್ ಮಾಡೋದು ಅನ್ನೋ ಕಾರ್ಯಕ್ರಮ ಸಾಕು. ಹಾಗೆ ಹೋಗಿ ಮುಂಬೈ ಒಳ್ಳೆ ಸೆಟ್ ಆಯ್ತು ನನಗೆ. ಅಲ್ಲಿ 9 ವರ್ಷ ಇತ್ತು. ತುಂಬ ಜನ. ಅದೇ ನಾನು ಈ ವರ್ಷ ಬೇರೆನಿಗೆ ನನ್ನನ್ನು ತರಿಸಿದ್ದು ನನ್ನ ಶಿಷ್ಯ ರೋಷನ್ ಕೋಟಿ ಅಂತ ನಿಮ್ಮವರಿಗೆ. ಹಾಗೆ ನಾನು ಬರ್ತಾನೆ ನಮಗೆ, ಅವನು ಬೇರೆನಿಗೆ ತರಿಸಿ ನನಗೆ ಸನ್ಮಾನ ಎಲ್ಲ ಮಾಡಿದ್ದು ಈ ವರ್ಷ ಹೋದ ವರ್ಷ. ಬೊಂಬೈಯಲ್ಲಿ ಹೋಗಿ 9 ವರ್ಷ. 9 ವರ್ಷ. ಹೇಗೆ ಮುಂಬೈಗೆ ಹೋದ್ರಿ? ಏನು ಮುಂಬೈಗೆ ಹೋದಂತಂದ್ರೆ ಇಲ್ಲಿ ಕ್ಲಾಸ್ ನಾನು ಸ್ವಲ್ಪ ಆರ್ಥಿಕವಾಗಿ ಕೆಲವು ವಿಷಯದಲ್ಲಿ ಸೋತಿದ್ದೆ. ಸ್ವಲ್ಪ ಮಂಡೆ ಫ್ರೀ ಆಗಲಿ, ನಮ್ಮದು ಕಂಡಬಟ್ಟೆ ಬಿಸಿ ಆಗಿತ್ತು. ಹಾಗೆ ಅದೇ ಸ್ವಾಮಿಗಳಿಗೆ ಕಲಿಸಿದ್ದು. ಸ್ವಲ್ಪ ಒಮ್ಮೆ ಏರಿಯಲ್ಲಿ ನೋಡಿ ನಿಮ್ಮ ಕ್ಲಾಸಲ್ಲಿ ಮುಂದುವರಿಸ್ತೀನಿ. ಶಿಷ್ಯರೆಲ್ಲ ಇದ್ರು ಅಲ್ಲಿ? ನನಗೆ ಅಲ್ಲಿ ಪ್ರೋಗ್ರಾಮ್ ಸಿಗ್ತಿತ್ತು, ತುಂಬ ಪ್ರೋಗ್ರಾಮ್ ಸಿಗ್ತಿತ್ತು. ಮತ್ತು ಶಿಷ್ಯರು ಎಲ್ಲ ಸಿಗ್ತಿತ್ತು. ಒಂದು 5-7 ಕಡೆಯಲ್ಲಿ ಕ್ಲಾಸ್ ಮಾಡೋದು. ನಮ್ಮ ತುಳುಗನ್ನಡದಲ್ಲಿ ಇದ್ದ ಶಾಲೆ ಉಂಟಲ್ಲ, ಶಾಲೆ ದೇವಸ್ಥಾನಗಳು ಇತ್ತು. ಹಾಗೆ 9 ವರ್ಷ ಆಗುವಾಗ ಮತ್ತೆ ಪುನಃ ಇಲ್ಲಿನ ಅತ್ತೆಲ್ಲ ತೆಗೆಯುವುದು. ಇಲ್ಲಿ ಹಾಕಿದ್ರು. ಮತ್ತು ಅವ್ರ ಮಕ್ಕಳೆಲ್ಲ ಬೆಂಗಳೂರಲ್ಲಿ. ಹಾಗೆಲ್ಲ ಇನ್ನು ಇಲ್ಲಿಗೆ ಬಂದು ಸಾಕು ಬೊಂಬೈ ಅಂತ. ಹಾಗೆ ಇಲ್ಲಿಗೆ ಬಂದವ 2011ಕ್ಕೆ ಇಲ್ಲಿ ಬಂದೆ. ಇಲ್ಲಿ ಬಂದು ನಾನು ಇಲ್ಲಿ ಕ್ಲಾಸ್ ಕೊಟ್ಟುಕೊಂಡು ಮನೆಗೆ ನಾನು ಬಂದೆ ಅಂತ ಶ್ರೀಧರಾಯರು ಬಂದರು ಮನೆಗೆ. ನೀವು ಇಲ್ಲಿಗೆ ಕೂತ್ಕೊಳ್ಬೇಡಿ, ನಮ್ಮ ಪ್ರೋಗ್ರಾಮಲ್ಲಿ ಬರಬೇಕು, ಇನ್ನು ಹೊರಗೆ ಸ್ವಲ್ಪ ನಾನೇನು ಬೇಡ ಅಂತೇಳಿ ಬಿಟ್ಟವಿಲ್ಲ. ಪುನಃ ನನ್ನ ಹೇಳ್ಕೊಂಡ್ರು ಬಿ ವೆಂಕಟರಾಯರು ಇದರಲ್ಲಿದ್ದಾರಲ್ಲ. ಆಯ್ತು, ನಾನು ಬಂದಂತ ಕೇಳಿ ಆಗ ಯಾರ ಉಪಾಧ್ಯಾಯ ಇದ್ದಲ್ಲಿ ಅವಿಲ್ಲಿಂದ ಮದುವೆ ಇದ್ದಲ್ಲ, ಮತ್ತು ಈಗ ಬಿಟ್ಟಿದ್ದಾನೆ, ಸರಿ ಇಲ್ಲ ಅವರಿಗೆ. ಆಗ ಉಪಾಧ್ಯಾಯ ಇನ್ನೂ ನಾನು ಕೆಲವರಿಗೆ ಕ್ಲಾಸ್ ಮಾಡೋದಿಲ್ಲ, ಅವರು ಕೇಂದ್ರದಲ್ಲಿ ಉಪಾಧ್ಯಾಯ ಇದ್ದ. ಇನ್ನು ಮಹೇಶರಿಗೆಲ್ಲ ಹೇಳಿದ್ರಂತೆ, ಇನ್ನು ನಮ್ಮ ಗುರುಗಳಿಬ್ಬರು ಇದ್ದಾರೆ, ಬರ್ತಾರೆ ಮುಂಬೈಯಿಂದ, ಇನ್ನೆಲ್ಲ ಅಲ್ಲಿಗೆ ಹೋಗಿ ಒಳ್ಳೆ ಹೇಳಿಬಿಡ್ತಾರೆ. ಹಾಗೆ ಚಂದ್ರಶೇಖರ, ಮಹೇಶ ಇವರೆಲ್ಲ ಸುರುವಿಗೆ ಬಂದರು. ಮತ್ತೆ ಎಲ್ಲಿ ಸರಿ ಜಾಸ್ತಿ ಆಗಲಿ ಸಂಖ್ಯೆ ಆಯಿತು. ಧರ್ಮಸ್ಥಳ ಮೇಳದಿಂದ ಪೂರ್ವರಂಗಕ್ಕೆ ತಯಾರು ಮಾಡಲಿಕ್ಕೆ ಶೇಖರ, ಇವಾಗ ಅಂಗಡೆ ಎಲ್ಲ ಬಂದರು. ಮತ್ತು ನನಗೆ ಕಂಡಿದ್ದು ಇಲ್ಲಿ ಇದು ಕಷ್ಟ, ಇನ್ನು ಹತ್ತತ್ರ ಮನೆ ಇನ್ನು ಡಿಸ್ಟರ್ಬ್ ಆದ ನಾಳೆ ಕಷ್ಟ ಆಗ್ತದೆ. ಹಾಗೆ ಅಂತ ನಾನು ರೂಮು ಹುಡ್ಕೊಂಡಿದ್ದೆ, ಎಲ್ಲಾದರೂ ಒಂದು ಜಾಗ. ನನಗೆ ಹೆಚ್ಚು ಪರಿಚಯ ಇರಲಿಲ್ಲ. ಹಾಗೆ ಉಳ್ಕೊಂಡಿರುವಾಗ ಈ ವೆಂಕಟರಾಯರು ಮತ್ತು ಹೆಗ್ಡೆ, ಜಿ.ಪಿ. ಹೆಗ್ಡೆ ಅಂತ ಲೆಕ್ಚರ್, ಕಂಜಿ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್. ಆಗ ದೊಡ್ಡ ಇಲ್ಲಿ ಸಂಗೀತ, ನಾನು ಈಗ ಇದ್ದ ರೂಮಿನಲ್ಲಿ ಸಂಗೀತ ಹಾಕೊಂಡಿತ್ತು. ಉಜಿರೆ ಜನಾರ್ದನ ಸ್ವಾಮಿ ಹತ್ತಿರ ಕ್ಲಾಸ್ ಅನ್ನ ಈಗಲೂ ಕೊಡ್ತಾ ಇದ್ದಾರೆ. ನೀವು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಹತ್ತಿರ ಬಂದ್ರೆ ಅಲ್ಲಿ ಮುಂದ್ಗಡೆ ಇರುವಂತಹ ಸಣ್ಣ ಒಂದು ಕೋಣೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಅಲ್ಲಿಂದ, ಅದೊಂದು ಸಣ್ಣ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿಂದ ಹೊರಗಡೆ ಬಂದು ಮೇಳ ತಿರುಗಾಟಕ್ಕೆ, ಮೇಳದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಅಥವಾ ತಿರುಗಾಟದಲ್ಲಿ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದಂತಹ ಶಿಷ್ಯರಿದ್ದಾರೆ. ಅವರು ಎಲ್ಲರೂ ಇವರ ಶಿಷ್ಯರು ಅಂತ ಹೇಳಿ ಅವರ ಹೆಸರನ್ನ ನಾನೀಗ ಅವರ ಹತ್ರ ಹೇಳಿಸ್ತೇನೆ. ಎಸ್, ನೀವು ಹಾಗೆ ಉಜಿರೆ ಪರಿಸರದಲ್ಲಿ ನಮ್ಮ ಅಲ್ಲಿ ದನಿಗಳು ಯಾರು, ವಿಜಯರಾಘ ಭಟ್ನಂಟ ಮತ್ತು ಅವರ ಮಗ ಶರತ್ ಕೃಷ್ಣ ಭಟ್ನಂಟ, ಅವರ ನೆರವಿಂದ ಬ್ಯಾಡಿಗೆ ಕೂಡ ಬೇಡ ನಮ್ಮ ಕಲೆಯನ್ನು ನಡೆದುಕೊಂಡಿದ್ದಾರೆ. ಹಾಗೆ ನಮಗೊಂದು ಅವ್ರ ರೂಮ್ ಕೊಟ್ಟರು. ಆಮೇಲೆ ಈಗ ದಶಮಾನೋತ್ಸವಕ್ಕೆ ರೆಡಿ ಆಗಿದ್ದೇವೆ. 10 ವರ್ಷ
ಫುಲ್ ಆಯ್ತು. ಫುಲ್ ಆಯ್ತು. ಸಾಧಾರಣ ಒಂದು 50 ಜನ ಕಲಾವಿದರು ತಯಾರಾಗಿದ್ದಾರೆ. ನಾನು ಆ ವಿಚಾರಕ್ಕೆ ಬರ್ತೇನೆ. ಈಗ ನಿಮ್ಮ ಉಜಿರೆ ಪರಿಸರದಲ್ಲಿ ಉಳಿದ ಕಡೆ ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ ಶಿಷ್ಯರು, ನಿಮ್ಮಿಂದ ತರಗತಿಯನ್ನ ಪಡೆದುಕೊಂಡಿದ್ದು ಪ್ರಸಿದ್ಧಿಯಾಗಿ ಮೇಳ ತಿರುಗಾಟದಲ್ಲಿ ತೊಡಗಿಸಿಕೊಂಡಂತಹ ನಿಮ್ಮ ಶಿಷ್ಯರ ಹೆಸರನ್ನ ಹೇಳಬಹುದು? ಶಿಷ್ಯರಿಗೆ ಉಜಿರೆ ಪರಿಸರದಲ್ಲಿ ಈಗ ಬಂದವರು ಒಂದು ರಾಮ್ ಪ್ರಸಾದ್ ಕಲ್ರಾಯ್. ಹೌದು, ಪ್ರಸ್ತುತ ನಾವು ಜೊತೆಯಲ್ಲಿ ಇದ್ದೇವೆ, 5ನೇ ಮೇಳದಲ್ಲಿ ತಿರುಗಾಟವನ್ನು ಮಾಡ್ತಾ ಇದ್ದೇವೆ. ರಾಮ್ ಪ್ರಕಾಶ. ಮತ್ತೆ ಈಗ ಸದ್ಯಕ್ಕೆ ಮೇಳಕ್ಕೆ ಹೋಗೋರು, ಮೇಳಕ್ಕೆ ಹೋದವ ಒಬ್ಬನೇ ಮೇಳದಲ್ಲಿ ಉಜಿರೆಯಿಂದ ಹೋಗುದು. ಮತ್ತೆಲ್ಲ ರೆಡಿ ಆಗಿದ್ದಾರೆ. ಯಾರು ಈಗ ಆದಿತ್ಯ ಒಳ್ಳನು ರಜೆಗೆ ಹೋಗ್ತಾನೆ ಕಟೀಲ್. ಮತ್ತೊಂದು ಶಿವಕುಮಾರ್ ಅಂತ ಈಗ ಸೇರಿದೆ, ಅವನು ಇಲ್ಲಿ ಕಲ್ತವ. ಮತ್ತೆ ಶ್ರೇಯಸ್ ಪಾಳಂದೆ ಅವನು ಮೇಳಕ್ಕೆ ಎಲ್ಲ ಮೇಳಕ್ಕೆ ಬೇರೆ ಮೇಳದ್ದಂತಲ್ಲ, ಬೇರೆ ಶಿಷ್ಯರು ಯಾರಿದ್ದಾರೆ? ಬೇರೆ ಚಂದ್ರಶೇಖರ, ಮಹೇಶ್ ಕನ್ಯಾಡಿ ಒಂದು, ಆಮೇಲೆ ಇವಳು ಸಿಂಚನ ಮುಡ್ಕೋಡು, ಶ್ರೀವಿದ್ಯಾ ಐತಾಳು, ಶ್ರೀಶ ನಿಡ್ಲೆ, ಅಮೋಘ ಗುಂಟಿನಿದ್ದಾನೆ, ವಿಷ್ಣು ಪ್ರಸಾದ್ ಕಲ್ರಾಯ, ರಾಮ್ ಪ್ರಕಾಶನ ಅಣ್ಣ. ಮತ್ತೆ ಕೆಲವು ನೆನಪು ಬರೋದಿಲ್ಲ. ಗುರುವಾಣಿಕೆರೆ ಚಂದ್ರಶೇಖರ ಅಣ್ಣ ಎಲ್ಲ ಇಲ್ಲ. ನಮಗೆ ದೇವಪ್ರಸಾದಲ್ಲಿ ಮತ್ತೆ ನನಗೆ ಇಲ್ಲಿದ್ದು ನೆನಪು ಬರೋದಿಲ್ಲ ಈಗ ಹೆಚ್ಚು. ಈಗ ವಿಟ್ಲ ಪರಿಸರದಲ್ಲಿ, ಪುತ್ತೂರು, ಕಡಬ ಪರಿಸರದಲ್ಲಿ ಇದ್ದಂಥವರು ಕಡಬ ಮೇಳದಲ್ಲಿ ಕಮ್ಮಿ. ಎಲ್ಲ ಮೇಳಕ್ಕೆ ತಯಾರಾಗೋರಿದ್ದಾರೆ. ಜಯಪ್ರಕಾಶ್ ನಾಲ್ಕು ಅಲ್ಲಿ ಕನ್ನಡ ಮಾಡಿದ, ಇಲ್ಲಿ ಪುತ್ತೂರು ಗೌರ್ಮೆಂಟ್ ಅವೆಲ್ಲ ಆರ್ಟಿಕಲ್ ಎಲ್ಲ ಬರ್ತದೆ. ಮತ್ತೆ ಅದೇ ಶ್ರೀಧರ ವಿಟ್ಲ ತಂದೆ ನನ್ನ. ಮತ್ತೆ ರಾಮಚಂದ್ರ ಅರ್ಪಿತ ಅವರು ತೀರು. ಮತ್ತೆ ಅದೇ ಕೆಲವು ನೆನಪು ಬರೋದಿಲ್ಲ ಈಗ. ಪ್ರಶಾಂತರ ಈಗ ಭಾಗವತ ಇಲ್ಲಿ ಪಿಲೋವಿನ ಅದೇ ಕೆಲವು ತುಂಬಾ ಜನ ಕೆಲವು ನೆನಪು. ಅನೇಕ ಶಿಷ್ಯರಿದ್ದಾರೆ, ಮೇಳದಲ್ಲಿ ತಿರುಗಾಟ ಮಾಡುವವರಿದ್ದಾರೆ. ಬಹುತೇಕ ಹಿಮ್ಮೇಳದಲ್ಲಿ ಹೆಸರನ್ನ ಸಂಪಾದನೆ ಮಾಡಿರುವವರಲ್ಲಿ ಅನೇಕರು ಇವರ ಶಿಷ್ಯರು ಅಂತ ಹೇಳುವಂಥದ್ದು ಅತ್ಯಂತ ಸಂತೋಷವನ್ನ ಪಡಬೇಕಾದ. ಆಮೇಲೆ ಒಂದು ಒಳ್ಳೆ ವಿಷಯ ಅಂತಂದ್ರೆ ರೋಷನ್ ಕೊಟ್ಟೆ ಮುಂಬೈಯವರು, ಅವನಿಗೆ ಕನ್ನಡ ಬರುವುದಿಲ್ಲ, ತುಳು, ಇಂಗ್ಲಿಷ್, ಹಿಂದಿ. ಆದರೆ ಅದನ್ನು ಹಿಂದಿಯಲ್ಲಿ ಬರ್ಕೊಂಡು ಚೆಂಡಮದ್ಲೆ ಕಲ್ತಿದ್ದಾನೆ. ನನ್ನಲ್ಲಿ ಈ ಒಂದು 25 ಪ್ರಸಂಗವನ್ನು ಈಗ ಆಡಿಸ್ತಾನೆ. ಪುರಾಣ ಎಲ್ಲ ಬರೆದುಕೊಂಡು ಈಗ ಅಲ್ಲಿ ಬಯರಿನ ಕನ್ನಡ ಸಂಘದಲ್ಲಿ ಭಾಗವತ ಅವನೇ. ದೀಪಕ್ ಪೇಜಾವರಿದ್ದಾರೆ, ಅವನೇ ಮೇನ್ ಭಾಗವತ. ಅವನೊಟ್ಟಿಗೆ ಕನ್ನಡಗಟ್ಟೆ ಒಟ್ಟಿಗೆ ಕೂತಿದ್ದಾನೆ, ಪಟ್ಲದವರೊಟ್ಟಿಗೆ ಕೂತಿದ್ದಾರೆ. ಎಲ್ಲ ಅವರು ಒಟ್ಟಿಗೆ ಕೂತು ಪದ್ಯ ಹೇಳಿದ್ದಾರೆ. ಅಲ್ಲಿ ನೀವು ಮುಂಬೈಗೆ ತಾಳಮದ್ಲೆಗೆ ಹೋಗ್ತಿರುವ ಪ್ರತಿ ವರ್ಷ? ಅದು ನಾನಲ್ಲಿ ಹೋಗುವ ಜಾಗೆಯಲ್ಲಿ ನ್ಯೂ ಬಾಂಬೆ ನೇರು ರೋಡ್ ಅಂತ ಇತ್ತು, ಅಲ್ಲಿ ನಾನು ಕ್ಲಾಸ್ ಮಾಡ್ಕೊಂಡಿದ್ದೆ ಮುಂಚೆ. ನನಗೆ ಮತ್ತೆ ಅಲ್ಲಿ ನನ್ನ ಬೀಳ್ಕೊಡುಗೆ ಎಲ್ಲ ಬಾರಿ ಗೌಜು ಮಾಡಿದ್ದಾರೆ. ಮತ್ತು ಅಲ್ಲಿ ಅವ್ರದ್ದೊಂದು ರಂಗಭೂಮಿ ಅಂತ ಉಂಟು, ನಾಟಕ ಯಕ್ಷಗಾನ ಎಲ್ಲ ಮಾಡ್ತಾರೆ. ಆಗ ವರ್ಷವು ಈ ತಾಳಮದ್ಲೆ ಒಂದು ಸೆಟ್ಟು ಮಾಡ್ತಾರೆ ಅವರು. ಆಗ ಅದಕ್ಕೆ ನನ್ನನ್ನು ಗುರುಗಳನ್ನು ಕಲಿಸ್ಬೇಕು. ಆಗ ವರ್ಷವು ನಾನು ಹೋಗ್ತಿದ್ದೆ ಅದೇ ವರ್ಷ. ಈಗ ಸ್ವಲ್ಪ ಅವರೊಳಗೆಲ್ಲ ಎಂತ ಹಾಗೆ ಕಮ್ಮಿ ಆಗಿದೆ. ಹಾಗೆ ನನಗೆ ಪ್ರಾಯ ಆಯಿತು, ಯಾಕಂದರೆ ಹೋಗ್ಲಿಕ್ಕೆ ಒಬ್ಬೊಬ್ಬನೇ ಧೈರ್ಯ ಇಲ್ಲ ಹಾಗೆ. ಈಗಲೂ ಕೂಡ ಉಜಿರೆಯಲ್ಲಿ ತರಗತಿಯನ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿ, ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದಾಗಿ ಮಧ್ಯಾಹ್ನದ ನಂತರ ತರಗತಿಯನ್ನು ಬೆಳಿಗ್ಗೆ 10ರಿಂದ ರಾತ್ರಿ 10ರವರೆಗೆ ಇರ್ತದೆ. ಹೌದು, ಇಲ್ಲದಿದ್ರೆ ಬೆಳಿಗ್ಗೆಯಿಂದ ಹೋಗಿ ರಾತ್ರಿ ಇಡೀ ಅಲ್ಲಿಯೇ ಅವರು ತರಗತಿಯನ್ನೆಲ್ಲ ಕೊಡ್ತಾ ಇದ್ರು. ನಾನು ಕೂಡ ಮದ್ದಳೆ ಅಭ್ಯಾಸಕ್ಕೆ ಅಥವಾ ಸಂಗೀತ ಅಭ್ಯಾಸಕ್ಕೆ ಅವರ ಬಳಿ ಹೋಗ್ತಾ ಇದ್ದೆ. ನನ್ನ ಕೈಯಿಂದ ಯಾವುದೇ ರೀತಿಯ ಹಣವನ್ನ ತೆಗೆದುಕೊಡ್ತಾ ಇರಲಿಲ್ಲ. ಅತ್ಯಂತ ಒಳ್ಳೆಯ ಸಹೃದಯಿ, ಇವರು ಒಳ್ಳೆಯ ಮನಸ್ಸನ್ನು ಹೊಂದಿರುವಂತಹ ಮಗುವಿನ ಮನಸ್ಸಿನವರು. ಕಲಿಸುವಾಗ ಒಂದಷ್ಟು ಸ್ಟ್ರಿಕ್ಟ್ಲಿ ವಿದ್ಯಾರ್ಥಿಗಳು ಅಥವಾ ಶಿಷ್ಯರು ಯಾರಿದ್ದಾರೆ ಇವರು ಅತ್ಯಂತ ಬೇಗ ಕಲಿಬೇಕು ಅಥವಾ ಆ ಸೀರಿಯಸ್ನೆಸ್ ಬರಬೇಕು ಅಂತೇಳಿ ಸ್ಟ್ರಿಕ್ಟ್ ಆಗಿರ್ತಿದ್ರು ವಿನಃ ಹೀಗೆ ಅತ್ಯಂತ ಮುಕ್ತ ಸ್ವಭಾವದ ಗುರುಗಳು ಅಂತ ಹೇಳಿ ಕೂಡ ಹೇಳಬಹುದು ಇವರನ್ನು. ನೀವು ಹಿಮ್ಮೇಳದ ಗುರುಗಳಾಗಿ ನಾನು ಕೇಳುವಂತ, ಈಗ ತುಂಬಾ ಜನ ಈಗ ಯಾರು ಒಂದಷ್ಟು ನಿಮ್ಮ ಶಿಷ್ಯರಿದ್ದಾರೆ, ಅದು ಬೇರೆ ವಿಚಾರ. ಹಿಮ್ಮೇಳದವರು ಈಗ ನಮ್ಮ ವಾಹಿನಿಯ ಮುಖಾಂತರ ಹಿಮ್ಮೇಳವಾದಕರೆಲ್ಲ ನೋಡ್ತಾ ಇರಬಹುದು. ಅವರಿಗೆ ನೀವು ಏನಾದ್ರೂ ಒಂದು ಹೇಳುದಿದ್ರೆ, ಅವರ ಇಂಪ್ರೂವ್ಮೆಂಟ್ ಬೇಕಾಗಿ ಏನಾದ್ರೂ ಹೇಳಬಹುದು? ಹಿಮ್ಮೇಳದವರಿಗೆ ನಾನು ಹೇಳುದು ಅಂತ ಹೇಳಿದ್ರೆ, ಈಗ ಒಂದು ಚೆಂಡೆ ಬಾರಿಸುವಾಗ ಪದ್ಯವನ್ನು ಕೇಳಿಸ್ಬೇಕು. ಒಟ್ಟಿಗೆ ನಡುಗೆ ಪಾಠಾರ ಬರೆದುಕೊಂಡು ಹೇಳಿ ಕೊಡು.
ಅವನ ಚೆಂಡೆ ಕೇಳಬೇಕು ಅಂತ ಹೇಳಿ ಕೊಡುದು. ಹಿಮ್ಮೇಳ, ಚೆಂಡೆ, ಮೃದಂಗ, ಭಾಗವತಿಗೆ ಅದು ಹೊಂದಾಣಿಕೆ ಬೇಕು. ಮೊದಲೇನು ಕೇಳಿಸ್ಬೇಕು. ಚೆಂಡೆಯನ್ನು ಅದಕ್ಕೆ ಪದ್ಯಾಣ ಶಂಕರ ಭಟ್ರಲ್ಲಿ ಈಗಿನ ಇದನ್ನು ಅವರೀಗ ರಿಟೈರ್ಡ್ ಆಯಿತು, ಅವರಲ್ಲಿ ಕಲಿಬೇಕು. ಯಾಕೆ ಆ ಪದ್ಯವನ್ನು ಕೇಳಿಸುವ ಮಣಿಬೆಟ್ಟುಗಳು ಅದನ್ನು ಪದ್ಯವನ್ನು ಕೇಳಿಸ್ತಿದ್ರು. ಮೊದಲೇ ಇದ್ರು, ಮೊದಲೇನು ಕೇಳಿಸ್ತಿದ್ರು. ಇದು ಈಗಿನವರು ಮಾಡಿದ ನೋಡ್ತೇವೆ, ಪದ್ಯ ಕೇಳುವುದಿಲ್ಲ ಮತ್ತೆ ಹಾಗೆ ಕ್ರಮ ಉಂಟು. ಅದನ್ನು ಉಳಿಸಿದರೆ ಹಿಮ್ಮೇಳದ್ದು ಚಂದವಾಗಿ ಇನ್ನು ಮುಂದೆಗೂ ಅದನ್ನು. ಈಗ ಮದ್ದಳೆಯಲ್ಲಿ ಚೆಂಡೆಯಲ್ಲಿ ಈಗ ಮುಮ್ಮೇಳದ ಕಲಾವಿದರು ಹೊಸ ಸಾಹಿತ್ಯವನ್ನ ಹಾಕ್ತಾರೆ ಮಾತುಗಾರಿಕೆ ಅಂತ ಹೇಳಿ. ಹಿಮ್ಮೇಳದಲ್ಲಿ ಕೂಡ ಮದ್ದಳೆ ಚೆಂಡೆಯಲ್ಲಿ ಹೊಸ ಹೊಸ ಸಾಹಿತ್ಯವನ್ನ ತರ್ತಾರೆ. ಇದರ ಬಗ್ಗೆ ಏನ್ ಹೇಳಿ? ಅದು ತರಲಿ, ಅದು ಮನೋಧರ್ಮ. ಅದು ಮನೋಧರ್ಮ ಬೇಕೇ ಒಬ್ಬರಿಗೆ. ಮನೋಧರ್ಮ ಇಲ್ಲದ ಮೇಲೆ ಹೋಗುದಿಲ್ಲ. ಚೆಂಡೆ ಮದ್ದಲೆಯಲ್ಲಿ ನಾವು ಯಾರದನ್ನು ಅನುಕರಣೆ ಮಾಡಬಹುದು. ಚೆಂಡೆ ಈಗ ಬಲ್ಲಾಳರ ಬೆಟ್ಟಗಳನ್ನು ತಗೊಳ್ಬಹುದು, ನುಡಿಗಳನ್ನು ನರಸಿಂಹಟ್ಟು ಬಳಸನ್ನು ತಗೊಳ್ಬಹುದು. ಈಗ ದೇವಂತ ಮಧ್ಯೆ ಒಳ್ಳೆದುಂಟು ಕೈ, ಚೈತನ್ಯ ಪದ್ಯಾಣ ಈಗ ನಮ್ಮ ಹುಡುಗರಲ್ಲಿ ಒಳ್ಳೆದುಂಟು ಕೈ, ತೊಂದರೆ ಇಲ್ಲ. ಇದನ್ನು ಒಬ್ಬ ಕೇಳಿ ತಗೊಳ್ಳೋದು ತಪ್ಪಲ್ಲ. ಅದನ್ನು ಹೌದು ಕೇಳ್ಬೋದು. ಭಾಗವತಿಗೆ ಅಷ್ಟೇ ಅನುಕರಣೆ ಆಗ್ಲಿಕ್ಕೆ ಕೊಡುದು, ಅನುಸರಣೆ ಅಲ್ವಾ? ಅನುಕರಣೆ ಅಂದ್ರೆ ಅವನಾಗಿ ಈಗ ಅವನಾಗಿ ಹೇಳಿದಂತೆ ಅವನ ಸ್ವಂತಿಗೆ ಬೇಕು. ಈಗ ನಾವೆಲ್ಲ ಭಾಗವತರುಗಳು ತೆಕ್ಕೊಂಡು ನಾವು ಬರ್ತೀವಿ. ಅದರಿ ಭಾಗವತರು, ಕಡತೋಕದವರು, ಮಂಡಿಚ್ಚರ ಎಲ್ಲ ಅವರಿಂದ ನಾವು ರಾಗಗಳ ದಾರಿಯನ್ನು ಮಾತ್ರ ಅದ ಅವರು ಹೇಳಿದಾಗ ನಾವು ಹೇಳುದಿಲ್ಲ, ಅನುಕರಣೆ ಮಾಡುದಿಲ್ಲ. ಈಗ ನಮ್ಮ ವೇಷದಲ್ಲಿ ಬಂದಿದೆ, ಎಲ್ಲರೂ ಕೂಡ ಸುಬ್ರಾಯ ಹೊಳ್ಳರಾಗ್ಲಿಕ್ಕೆ ಹೋಗುದು ಅಂತ ಹೇಳಿ ಉದಾಹರಣೆ ನಾನು ಹೇಳುದಲ್ಲ. ಅದು ಅವರ ಮೇಲಿರುವಂತಹ ಪ್ರೀತಿ ಆಗಿರ್ಬೋದು, ಅಥವಾ ಎಲ್ಲರೂ ಚಂದ್ರಶೇಖರ ಧರ್ಮಸ್ಥಳ ಆಗ್ಲಿಕ್ಕೆ ಹೋಗುವಂಥದ್ದು, ಅಥವಾ ಎಲ್ಲರೂ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರಾಗ್ಲಿಕ್ಕೆ ಹೋಗುವಂಥದ್ದು. ಹೀಗಾಗಿ ಅದು ಎಲ್ಲಿಯೋ ಒಂದು ಕಡೆ ಇಂತಹ ವಿಚಾರಗಳು ತಪ್ಪ. ಅದೇ ಕತ್ತಿಕೊಂಡು ಇದಕ್ಕೆ ಹೊಡೆಯುದು, ಇದು ಮಾಡುದು, ಹುಚ್ಚು ವೇಷ ಮಾಡುದು, ಸ್ವಂತಿಕೆ ಎಲ್ಲೋ ಏನಿಲ್ಲ. ಅದನ್ನು ಸರಿ ಮಾಡಿದ್ರೆ ಅದು ನೋಡ್ಲಿಕ್ಕೆ ಚಂದಾದಿ. ಈ ರೀತಿ ಅಂದ್ರೆ ಒಂದು ಹಿರಿಯ ಗುರುಗಳಾಗಿ, ಯಕ್ಷಗಾನದ ಅನುಭವಿಯಾಗಿ ಇವರು ಹೇಳಿರುವಂತಹ ವಿಚಾರಗಳನ್ನು ನೋಡುವಂತಹ. ನಾನು ಹೇಳುದು ಈಗ ಅರ್ಜುನ ಅಭಿಮನ್ಯು ಆಗ್ಲಿಕ್ಕೆ ಕೂಡುದಲ್ವ? ಇದು ನರಸಿಂಹಟ್ರು ಹೇಳಿದಾರಂತೆ. ಅರ್ಜುನ ಹಾಕಿದವ ಹಾಗೆ 100 ಹಾಕಿದ ಅಲ್ಲಿ ಅಜ್ಜ ನಂದು ಹೇಗೆ ಆಗಿದೆ, ಫಸ್ಟ್ ಕ್ಲಾಸ್ ನಿನ್ನ ಅಭಿಮನ್ಯು ಹೇಳಿದಾಗ ಅಂತ ಹೇಳಿದ. ಅದೇನ ಅರ್ಜುನ ನಿಂಕಂತ ಅದನ್ನೇ ಅವ್ರು ಹೇಳು ಸರಿ ಅಲ್ಲ. ಆಗ ಕಿರೀಟ ವಿಷಯಕ್ಕೆ ನಾ 2-3 ಗುತ್ತು ತೆಗೆದಿದ್ದೆ, ಅದೇ ಚಂದ ಅಲ್ಲ. ಪುಂಡವೇಶದ ಅದಕ್ಕೆ ಉಂಟಲ್ಲ, ಜಮದಗ್ನಿ ಆಗಲಿ, ಜಮದಗ್ನಿ ಹುಚ್ಚು ಅವ ಬೇಕಾದ್ರೆ ಇವನಷ್ಟೇ ಇರ್ತಾನೆ, ಅದೊಂದು ಲೆಕ್ಕ ಬೇರೆ. ಈ ಕಿರೀಟ ವಿಶ್ವಾಮಿತ್ರ ಆಗ್ಲಿಕ್ಕೆ ಅರ್ಥ ಹೆಚ್ಚು, ಅದರ ಗತ್ತು ಬೇರೆ. ಎಸ್ ಗುರುಗಳೇ, ಇಷ್ಟು ನಮ್ಮ ಯಕ್ಷಿನ್ಫೋ ಕನ್ನಡ ವಾಹಿನಿಯ ಮುಖಾಂತರ ನಿಮ್ಮದಾಗಿರುವಂತಹ ಯಕ್ಷ ಪಯಣದ ಕಥೆ ಆಗಿರ್ಬೋದು, ಅಥವಾ ನಿಮ್ಮ ಒಂದಷ್ಟು ಅನುಭವಗಳನ್ನ ಹಂಚಿಕೊಂಡ್ರಿ, ಕಿವಿ ಮಾತುಗಳನ್ನ ಹೇಳಿದ್ರಿ, ಬಹಳಷ್ಟು ಸಂತೋಷ ಆಯ್ತು. ನಾನು ಎಲ್ಲರಲ್ಲಿ ಕೇಳುವ ಹಾಗೆ ನಿಮ್ಮಲ್ಲಿ ಕೇಳುವಂಥದ್ದು, ಇಷ್ಟು ವರ್ಷ ಯಕ್ಷಗಾನ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ, ಗುರುಗಳಂತ ಹೇಳಿ ಕರೆಸಿಕೊಂಡಿದ್ದೀರಿ. ನಿಮಗೆ ನಮ್ಮ ವಾಹಿನಿಯ ಮುಖಾಂತರ ನೀವು ಮಾಡಿದಂತಹ ಸುದೀರ್ಘ ಈ ಸೇವೆಗೆ ಪ್ರತಿರೂಪವಾಗಿ ನಿಮಗೆ ನಿಮ್ಮ ಅಭಿಮಾನಿ ವರ್ಗ ಇದೆ, ನಿಮ್ಮನ್ನ ಮೆಚ್ಚಿಕೊಂಡವರಿದ್ದಾರೆ, ಶಿಷ್ಯರೆಲ್ಲರಿದ್ದಾರೆ. ನೀವು ವಾಹಿನಿಯ ಮುಖಾಂತರ ಧನ್ಯವಾದವನ್ನ ಯಾರಿಗೆಲ್ಲ ಸಲ್ಲಿಸಬೇಕು ಅಂತ ಹೇಳಿದ್ದೀರಿ, ಅದನ್ನ ನೀವು ವಾಹಿನಿಯ ಮುಖಾಂತರ ಸಲ್ಲಿಸುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ. ವಾಹಿನಿ ಇದು ಯಕ್ಷ ಇನ್ಫೋ ಕನ್ನಡ, ಇನ್ಫೋ ಕನ್ನಡ, ಇನ್ಫೋ ಕನ್ನಡ. ನಾವು ಧನ್ಯವಾದ ಕೊಡೋದು ನಮ್ಮ ಗುರುಗಳಿಗೆ, ನಮ್ಮ ಅಣ್ಣ, ಹಿರಿಯ ಅಣ್ಣ ಹನ್ನ ಬೈಕೊಡ್ತಾರೆ. ಆಮೇಲೆ ನಮ್ಮ ಅಭಿಮಾನಿಗಳಿಗೆ, ನಮಗೆ ಎಲ್ಲ ಹೋದಲ್ಲೆಲ್ಲ ಗೌರವ ಕೊಟ್ಟು ನಮ್ಮನ್ನೊಂದು ಪ್ರೋತ್ಸಾಹಿಸಿದವರಿಗೆ, ಬಾಕಿ ಎಲ್ರಿಗೂ ನಾನು ನಮ್ಮ ಯಕ್ಷ ಇನ್ಫೋ ಕನ್ನಡ ಚಾನಲ್ಗೆ ನಾವು ಧನ್ಯವಾದಗಳನ್ನು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಉಜಿರೆ ಪರಿಸರದಲ್ಲಿ ಅನೇಕ ವರ್ಷಗಳಿಂದ
ಅತ್ಯಂತ ಸರಳ ಸಜ್ಜನಿಕೆಯಿಂದ ಯಕ್ಷಗಾನದ ಹಿಮ್ಮೇಳವನ್ನ ಕಲಿಯುವಂತಹ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳನ್ನ ತಮ್ಮ ಗರಡಿಯಲ್ಲಿ ಪಳಗಿಸಿ ಅವರನ್ನ ಒಂದು ಮೇಳದಲ್ಲಿ ಸೇವೆಯನ್ನ ಮಾಡುವಂತಹ, ಮೇಳದಲ್ಲಿ ಮದ್ದಳೆಗಾರರಾಗಿ ಭಾಗವತರಾಗಿ ಸೇವೆ ಸಲ್ಲಿಸುವಷ್ಟರ ಮಟ್ಟಿಗೆ ಬೆಳೆಸಿದಂತಹ ಕೀರ್ತಿ ನಮ್ಮ ಮೋಹನ್ ಬೈಪಾಡಿತಾರದು. ಇವರ ಯಕ್ಷ ಪಯಣದ ಕಥೆಯನ್ನ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದವರಿದ್ದೀರಿ. ಇವತ್ತಿನ ಸಂಚಿಕೆ ನಿಮಗೆ ಅತ್ಯಂತ ಸಂತೋಷವನ್ನ ತಂದಿದೆ ಅಂತ ಹೇಳಿ ಅಂದುಕೊಳ್ಳುತ್ತೇನೆ. ಮುಂದಿನ ಬಾರಿ ಇನ್ನೊಬ್ಬರು ವಿಶೇಷವಾದಂತಹ ಕಲಾವಿದರೊಂದಿಗೆ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ಬಿತ್ತರಿಸುವುದಕ್ಕಿದೆ. ಇದು ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಹಿನಿಗೆ ಪ್ರೋತ್ಸಾಹವನ್ನ ನೀಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.